ಕೋಪ ಜಾಸ್ತಿನಾ ತಾಳ್ಮೆ ಜಾಸ್ತಿನಾ ನಿಮ್ಗೆ? ನಿಮ್ಗೆ ಹೆಂಗ್ ಅನ್ಸುತ್ತೆ? ನಮ್ಗೆ ತಾಳ್ಮೆ ಅಂತ ಅನ್ಸ್ತಾ ಇದೆ. ಹೌದಾ? ಕೋಪ ಜಾಸ್ತಿನಾ? ಸೈಲೆಂಟ್ ಆಗಿರ್ತೀನಿ. Okay. ಸ್ವಲ್ಪ ಏನಾದ್ರು ಇದು ಮಾಡಿದ್ರೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅದೇ ನಮ್ಮ ಮೇಲೆ ಕೋಪ ಅನ್ನೋ ತರ ತುಂಬಾ ಕೋಪ ಇದೆ. ಅಂದ್ರೆ ಶೂಟಿಂಗ್ ಸೆಟ್ ಅಲ್ಲಿ ಏನಾದ್ರು ಕೋಪ ಮಾಡ್ಕೊಂಡಿದ್ಯಾ? ಕೆಲಸದ ವಿಷಯದಲ್ಲಿ ಮಾಡಲ್ಲ, ಏನಿಲ್ಲ. ಬೇರೆ ನಾರ್ಮಲ್ ಆಗಿ ಈ ತರ ತುಂಬಾ ಪರ್ಸನಲ್ ಆಗಿ ಕಿರಿಕಿರಿ ಮಾಡಿದ್ರೆ ಈ ಫ್ರೆಂಡ್ಸ್ ಕಾಡಿಸಿದ್ರೆ ಕೋಪ ಬಂದಾಗ ಯಾರಿಗಾರು ಹೊಡೆದಿದ್ದು ಬೈದಿದ್ದು ಆತರ ಇದೆಯಾ? ಹೆವಿ ಮಾಡ್ಬಿಟ್ಟಿದ್ದೀನಿ. ನಮ್ಮ ಅಪ್ಪನ ಸ್ಟ್ರಿಕ್ಟ್ ಆಗಿಟ್ಟಿದ್ದು ಸ್ಕೂಲ್ ಏಜ್ ಇಂದನೂ ತುಂಬಾನೇ ಹಂಗೆ ಎಷ್ಟೋ ಜನ ಹೊಡೆದ್ಬಿಟ್ಟಿದೀನಿ. ಇವಾಗ ನಿಮ್ ಕಡೆ ಏನಾದ್ರು ಒಂದ್ ಬೈತೀರಾ? ಕೋಪ ಬಂದಾಗ ಏನ್ ಬೈತೀರಾ? ಹೇಳ್ಬೋದಾ? ಹೇಳ್ಬೋದು, ನಿಮ್ ಭಾಷೆಯಲ್ಲಿ, ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ಬೋದು. ನಾವ್ ಅದನ್ನ ನಾರ್ಮಲ್ ಆಗಿ ಯೂಸ್ ಮಾಡೋದು. ಕೋಪ ಬಂದಾಗೂ ಅದೇ ಹೇಳ್ತೀವಿ, ಪ್ರೀತಿಯಿಂದನೂ ಅದೇ ಹೇಳ್ತೀವಿ, ನಿಮ್ಮ ಮೌನ ಅನ್ನೋದು. ಅದನ್ನ ಯೂಸ್ ಮಾಡ್ತೀರಾ? ಹೌದು. ಆದ್ರೆ ನಮ್ ಕಡೆ ಎಲ್ಲ ಯೂಸ್ ಮಾಡ್ಬಿಟ್ರೆ ಅಪ್ಪಾ ಅಂತ ದೊಡ್ಡ ಜಗಳ ಮಾಡ್ಬಿಡ್ತಾರೆ. ನನ್ನ ಫ್ರೆಂಡ್ ಒಬ್ನು ಮೈಸೂರವನು, ಆಕ್ಚುಲಿ ನಾನು ಫಸ್ಟ್ ಶಾರ್ಟ್ ಮೂವ್ ಮಾಡಿದ್ದು. ಅವ್ನಿಗೆ ನಂಗೆ ಗೊತ್ತಿಲ್ಲ, ನಾನು ಫಸ್ಟ್ ಬೆಂಗಳೂರು ಬಂದಾಗ ಅದು ಕಾಮನ್ ಇತ್ತು ನನಗೆ. ಅವ್ನು ಏನೋ ಅಂದಾಗಲೇ ನಿಮ್ಮ ಮೌನ ಅಂದ್ಬಿಟ್ಟಿದ್ದೆ. ಆಮೇಲೆ ಅವ್ನು ಫುಲ್ ಕೋಪ ಮಾಡ್ಕೊಂಡು ನೀನ್ ಯಾವ್ದೇ ಕಾರಣಕ್ಕೂ ಆತರ ಹೇಳ್ಬೇಡ ಅಂತ ಹೇಳಿ ಫುಲ್ ಬೇರೆ ಲೆವೆಲ್ ಕೋಪ ಮಾಡ್ಕೊಂಡಿದ್ದ. ಈ ಕಡೆ ಸೈಡ್ ಎಲ್ಲ ಜಾಸ್ತಿ ಹೆಚ್ಚಾಗಿ ಯೂಸ್ ಮಾಡಲ್ಲ, ಇಲ್ಲಿ ಬೇರೆ ತರ ಇದೆ. ಹೇಳ್ತೀನಿ, ನಾವು ಪ್ರೀತಿಯಿಂದ ಹೇಳ್ತಿದೀವಿ, ಅದು ಕಾಮನ್ ಆಗಿ ಅಂತ ಹೇಳಿದ್ರೆ ಆತರ ಯಾವತ್ತು ಹೇಳಕ್ ಹೋಗ್ಬೇಡ, ಯಾವ್ದೇ ಕಣಕ್ಕೂ ಅದು ಹೇಳ್ಬೇಡ ಅಂತ ಫುಲ್ ಕೋಪ ಮಾಡ್ಕೊಂಡಿದ್ದ. ಬಟ್ ಇವಾಗ್ಲೂ ಅದನ್ನ ಕಾಡಿಸ್ತಾ ಇರ್ತೇನೆ ಅವಾಗ ಅವ್ರಿಗೆ. ಇವಾಗ್ಲೂ ಕೋಪ ಬರುತ್ತೆ ಅನ್ಬೇಡ ಅದನ್ನ ಅಂತ, ಬಟ್ ನಾನು ಸುಮ್ನೆ ಅಂತ ಹೇಳ್ತೀನಿ. ಓಕೆ, ಈಗ ಅಪ್ಪ ಅಮ್ಮನ ಕೈಲಿ ಏಟ್ ತಿಂದಿರೋ ಉದಾಹರಣೆಗಳೇನಾದ್ರು ಇದೆಯಾ? ಅಪ್ಪ ಒಂದ್ ಏಟು ಹೊಡೆದಿಲ್ಲ, ಅವ್ರು ಸ್ವಲ್ಪ ಅಂತ ಬೈಬಿಟ್ರೆ ಅಳಕ್ ಸ್ಟಾರ್ಟ್ ಮಾಡ್ತೀನಿ. ಬಟ್ ಅಮ್ಮ ಮಾತ್ರ 9th 10th ವರ್ಗು ಹೊಡೆದಿದ್ದಾರೆ. ಯಾಕೆ? ಹೆವಿ ಅಂದ್ರೆ ಆತರ ಕಿಟ್ಲೆ ಮಾಡ್ತಾ ಇದೆ. ಅದೇ ಸ್ಕೂಲಲ್ಲಿ ಬರೀ ಕಂಪ್ಲೇಂಟ್ ನಂದು. ಸ್ಕೂಲಲ್ಲಿ ಕಂಪ್ಲೇಂಟ್ ಹೆವಿ ಬರ್ತಾ ಇದೆ. ಅದೇ ಓದೋ ವಿಷಯಕ್ಕೆ ಏನಕ್ಕೆ ಇಲ್ಲ, ಬರೇ ಬಾಯ್ಸ್ ಹುಡುಗರ ಜೊತೆ ಹುಡುಗಿಯರ ಜೊತೆ ಎಲ್ಲ ಜಗಳ ಹೊಡಿಯೋದು. ನನ್ಗೆ ಸ್ವಲ್ಪ ಕಾಡ್ಸಿದ್ರೆ ಹೊಡೆದ್ಬಿಡ್ತಿದ್ದೆ ಹೋಗಿ. ಈ ತರ ಪೇರೆಂಟ್ಸ್ ಕರ್ಸಿ ಅಂತ ಹೇಳ್ತಿದ್ರು. ಆಮೇಲೆ ಟೀಚರ್ಸ್ ಎಲ್ಲ ಹೋಗಿ ನಿಮ್ಮ ಮಗಳು ಈ ತರ ಮಾಡಿದ್ರು ಅಂತ ಹೇಳಿದ್ರಿಂದ ನಮ್ಮಮ್ಮ ಹೆವಿ ಹೊಡಿತಾ ಇದ್ರು. ಇನ್ನೊಂದು ಹಠ, ಊಟ ಮಾಡ್ತಾ ಇದ್ದಿಲ್ಲ ಸರಿಯಾಗಿ, ಎಲ್ಲದಕ್ಕೂ ಹೊಡಿತಾ ಇದ್ರು. ಎಲ್ಲದಕ್ಕೂ ಹೊಡಿಯೋದು, ಆತರ ಇದ್ದೆ. ಸೊ ತುಂಬಾ ಪಡ್ತಿದ್ದೀನಿ ಅವ್ರ ಹತ್ರ, ತುಂಬಾ ಅಂದ್ರೆ ತುಂಬಾ. ಯಾರಿಗಾದ್ರೂ ಸಾರಿ ಅಥವಾ ಥ್ಯಾಂಕ್ಸ್ ಹೇಳೋದಿದ್ರೆ? ಸಾರಿ ಅಂತಿಲ್ಲ, ನನ್ನಿಂದ ಯಾರಿಗಾರ ಗೊತ್ತಿಲ್ಲಂಗೆ ಹರ್ಟ್ ಆಗಿದೆ, ಐ ಆಮ್ ಸಾರಿ. ಅಥವಾ ಯಾರಿಗೂ ಆ ಥರ ಇಲ್ಲ. ಹೇಳಿದ್ರೆ ನಮ್ಮ ಅಪ್ಪ ಅಮ್ಮಗೆ ಹೇಳ್ತೀನಿ. ಇಷ್ಟ ಆಗಿಲ್ಲ ಇಂಡಸ್ಟ್ರಿ, ಬಟ್ ನಾನು ಬಂದ್ರಿ. ಬಟ್ ಅದೇನಿಲ್ಲ, ಇದ್ರಲ್ಲಿನೂ ನಾನು ಏನ್ ಬೇಕಾದ್ರೆ ಮಾಡ್ಬಹುದು. ಅದನ್ನ ಅವ್ರಿಗೆ ಪ್ರೌಡ್ ಆಗಿ ನಾನು ತೋರಿಸ್ತೀನಿ. ಅವರೇ ಒಂದು ಟೈಮಲ್ಲಿ ಪ್ರೌಡ್ ಅಂತ ಹೇಳ್ಬೇಕು, ಹ್ಯಾಪಿ ಆಗಿರ್ಬೇಕು, ಆ ಥರ ಮಾಡ್ಬೇಕು ಅಂತ ಇದೆ. ಥ್ಯಾಂಕ್ಸ್ ಅಂತಂದ್ರೆ ಎಲ್ಲರಿಗೂ ಹೇಳ್ತೀನಿ, ಎಲ್ರಿಗೂ. ಯಾಕೆ ಥ್ಯಾಂಕ್ಸ್ ಎಲ್ರಿಗೂ? ನನ್ನ ಮೇನ್ ಇಂಡಸ್ಟ್ರಿಗೆ ತುಂಬಾ ಜನ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಹೇಳ್ತೀನಿ. ಅಂಡ್ ಇವಾಗ ನನಗೆ ಮೂವಿ ಅಂಡ್ ಅವಾರ್ಡ್ ಈ ತರ ತುಂಬಾನೇ ಇವಾಗೂ ಜನ ಸಪೋರ್ಟ್ ಮಾಡಿ ಇದು ಮಾಡ್ತಿರೋದಕ್ಕೆ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಯಾವ ಹೀರೋ ಜೊತೆಗೆ ಸಿನಿಮಾ ಮಾಡುವ ಆಸೆ ಇದೆ? ಇದೇ ಹೀರೋ ಅಂತಲ್ಲ, ನಮ್ ಕನ್ನಡ ಇಂಡಸ್ಟ್ರಿ ಎಲ್ಲಾ ಹೀರೋ ಜೊತೆ ಮಾಡ್ಬೇಕನ್ನೋ ಆಸೆ ಇತ್ತು. ಅದು ಫೇವ್ರೆಟ್ ಅಂತ ಒಂದಿರುತ್ತಲ್ವಾ? ಫೇವ್ರೆಟ್ ಆಲ್ರೆಡಿ ಹೇಳಿದ್ನಲ್ಲ, ಸುದೀಪ್ ಸರ್. ಅವ್ರು ಬಿಟ್ರೆ ಇನ್ ಎಲ್ಲರ ಜೊತೆ ಮಾಡ್ಬೇಕಂತ ಇದೆ. ಧ್ರುವ ಸರ್ ಆಗ್ಲಿ, ವಿಜಯ್ ಸರ್ ಆಗ್ಲಿ, ಅಂಡ್ ದರ್ಶನ್ ಸರ್, ಆಲ್ಮೋಸ್ಟ್ ಎಲ್ಲರ ಜೊತೆ ಮಾಡ್ಬೇಕಂತ ಇದೆ ಆಸೆ ಇದೆ. ದೇವ್ರ ಏನಾದ್ರು ಪ್ರತ್ಯಕ್ಷ ಆಗಿ ವರ ಕೇಳಿದ್ರೆ ಏನ್ ಕೇಳ್ತೀರಾ? ನಾನೇನ್ ಕೇಳ್ತೀನಿ ಅಂತಂದ್ರೆ, ನಾನು ಯಾವ್ದು ಇಷ್ಟಪಟ್ಟು ಕೆಲಸ ಮಾಡಕ್ ಹೋಗ್ತೇನೆ ಅಲ್ವಾ, ಆ ಕೆಲ್ಸನ ಸಕ್ಸಸ್ ಮಾಡೋತರ ನಾನು ಹಿಂದಿದ್ರೆ ಸಾಕಪ್ಪ, ಇಷ್ಟ ಕೇಳ್ತೀನಿ. ಇಷ್ಟೇ. ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ? ಗೊತ್ತಿಲ್ಲ. ಮುಂದೆ ಏನಾಗ್ಬೋದು ಗೊತ್ತಿಲ್ಲ. ನಿಮಗೆ ಏನಾದ್ರು ಖಡಕ್ ಆಗಿರೋ ಪಾತ್ರದಲ್ಲಿ ಅಭಿನಯಿಸಕ್ಕೆ ಇಷ್ಟನಾ? ಎಸ್. ಆತರ ಒಂದ್ ಬಜಾರಿ ರೋಲ್ ಬಂದ್ರೆ ಇಷ್ಟ. ನಾನ್ ಕಾಣಿಸಲ್ಲ, ಯಾರು ನೋಡಿದ್ರು ಬಜಾರಿ ಇಲ್ಲ ಅನ್ಕೊಂತಾರೆ. ಹೌದೌದು, ಬಟ್ ಇದೀರಾ ತುಂಬಾ ಸೈಲೆಂಟ್ ನೋಡಿ, ಸ್ವಲ್ಪ ಇದೇನಿ, ಬಟ್ ತೋರ್ಸ್ಕೊಳಲ್ಲ. ಆ ಫೇಸ್ ಅಲ್ಲಿ ನೋಡಿದ್ರೆ ಸೈಲೆಂಟ್ ಅಂತಾರೆ, ಸೈಲೆಂಟ್ ಇಲ್ಲ. ಸೊ ಬಜಾರಿ ರೋಲ್ ಸಿಕ್ಕ್ರೆ ಇಷ್ಟ. ಅಥವಾ ಬಜಾರಿ ರೋಲ್ ಅಲ್ಲಿ ಇಂಡಸ್ಟ್ರಿಯಲ್ಲಿ ಯಾರು ಇಷ್ಟ? ಮಹಾಲಕ್ಷ್ಮಿ ಮ್ಯಾಮ್ ಇಷ್ಟ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅವರು. ಅದು ನನ್ನ ಸೈಮಾದಲ್ಲಿ ಲೈಕ್ ದುಬೈದಲ್ಲಿ ಸಿಕ್ಕಾಗೆಲ್ಲ ನಾನು ಅದೇ ಹೇಳಿದೆ ಅವರಿಗೆ, ನಿಜ ನಂಗೆ ತುಂಬಾ ಇಷ್ಟ. ಅದ್ ಬಿಟ್ರೆ ಇನ್ಯಾರು, ಉಮಾಶ್ರಮ. ಸೂಪರ್ ಆಕ್ಟಿಂಗ್, ಸೀರಿಯಸ್ಲಿ ನಿಜವಾಗ್ಲು ಅಲ್ವಾ. ಡ್ಯಾನ್ಸ್ ಅಥವಾ ಸಾಂಗ್? ಸಾಂಗ್ ಅಂದ್ರೆ ಗ್ರೂಪ್, ಬಾತ್ರೂಮ್ ಸಿಂಗರ್ ನಾನು. ಬಾತ್ರೂಮ್ ಸಿಂಗರ್ ಆತರ. ಡ್ಯಾನ್ಸ್ ಓಕೆ. ಡ್ಯಾನ್ಸ್ ಓಕೆ. ಸಾಂಗ್ ಬರಲ್ಲ ಅಂತ ಏನಿಲ್ಲ, ಬರುತ್ತೆ. ಅದೇ ಒಂಥರ ಗ್ರೂಪ್ ಸಿಂಗರ್. ಕಾಲೇಜ್ ಎಲ್ಲ ಗ್ರೂಪ್ ಅಲ್ಲಿ, ಅದೊಂದು ಎಲ್ಲ ಗ್ರೂಪ್ ಅಲ್ಲಿ ನಾನೊಬ್ಳು. ಇವಾಗ ಗ್ರೂಪ್ ಯಾರು ಇಲ್ಲ, ನೀವ್ ಒಬ್ರೇ ಹೇಳ್ಬೋದು ಒಂದೆರಡು ಲೈನ್? ಸಡನ್ಲಿ ಗೊತ್ತಾಗಲ್ಲ. ಓಕೆ. ಯೋಗ ಅಥವಾ ಜಿಮ್? ಬೋತ್. ಯೋಗ ಫಸ್ಟ್, ಆಮೇಲೆ ಜಿಮ್. ಜಿಮ್ ಎರಡು ಮಾಡ್ತೀನಿ. ಎರಡು ಮಾಡ್ತೀರಾ?
ಇವಾಗ ಕೆಲವೊಂದು ಸೆಂಟೆನ್ಸ್ ಹೇಳ್ತೀನಿ. Okay. ನಿಮ್ಮ ಖಡಕ್ ಆಗಿರೋ ಭಾಷೆಯಲ್ಲಿ ನನಗೆ ಹೇಳ್ಬೇಕು. ನಾನು ನಾರ್ಮಲ್ ಭಾಷೆಯಲ್ಲಿ ಹೇಳ್ತೀನಿ, ನೀವು ಖಡಕ್ ಆಗಿರೋ ಉತ್ತರ ಕರ್ನಾಟಕ ಭಾಷೆ ಉತ್ತರ ಕನ್ನಡ. ಓಕೆನಾ? ಇಲ್ಲೇನು ಅಂದ್ರೆ ಸೆನ್ಸರ್ ಏನೂ ಇಲ್ಲ, ಹೇಳ್ಬೋದು. ಹೇಳ್ಬೋದಾ? ಇನ್ನು ತಪ್ಪು ತಿಳ್ಕೊಬೇಡಿ. ಓಕೆ. ಯಾರು ನೀವು? ಯಾರ್ಲೇ ನೀನು? ಊಟ ಆಯ್ತಾ? ಊಟ ಮಾಡ್ದ? ಹೇಗಿದ್ದೀರಾ? ಲೇ ಹೇಗಿದೀಯಾ? ಈ ತರ ಒಂದ್ 2 ತರ ಯೂಸ್ ಮಾಡ್ತೀವಿ. Okay. ಒಂದ್ ಹೆಂಗಂದ್ರೆ ಈಗ ಯಾರು ಅನ್ನೊಂದ್ ಪರ್ಸನ್ ಗೊತ್ತಿಲ್ಲವ್ರಿಗೆ ಲೇ ಅಂತ ಜಾಸ್ತಿ ಯೂಸ್ ಮಾಡ್ತೀವಿ. ಇಲ್ಲ ಏನ್ ಲೇ ಅನ್ನೋದು ಈ ತರ. ಈಗ ಸ್ವಲ್ಪ ದೊಡ್ಡವ್ರಿಗೆ ಈ ತರ ಇರೋರಿಗೆ ರೀ ಯೂಸ್ ಮಾಡ್ತೀವಿ. ಅದನ್ನ ಒಂದು ಹೇಳ್ಬಿಡಿ. ನೀವು ಕೇಳಿ ನಾನು ಇನ್ನು 2 ತರ ಹೇಳ್ತೀನಿ. ಹೇಗಿದ್ದೀರಾ? ಹೇಗಿದೆಯಲ್ಲೇ ಇದೊಂದು. ಹೇಗಿದ್ದೀರಾ ಈ ತರ. ಊಟ ಆಯ್ತಾ? ಏನ್ಲೇ ಊಟ ಮಾಡ್ದಾ? ಏನ್ರಿ ಊಟ ಮಾಡ್ದಾ? ಈ ತರ. ಅಂದ್ರೆ ಯಾರಾದ್ರೂ ನಿಮ್ಗೆ ಆತರ ಹೇಳಿದೀಯ ನಿಮ್ ಭಾಷೆ ತುಂಬಾ ತುಂಬಾ ಬೆಂಗಳೂರಲ್ಲಿ ನನ್ನ ಫ್ರೆಂಡ್ಸ್ ಅಂದಿದ್ದಾರೆ. ತುಂಬಾ ಜನ ರೂಮ್ಮೇಟ್ ಅಂದಿದ್ದಾಳೆ. ಸೋನಿ ಅಂತ ನನ್ನ ರೂಮ್ಮೇಟ್ ಒಬ್ಳು. ಅವಳು ಡಾಕ್ಟರ್ ಆಕ್ಚುಲಿ. ಅವಳು ನನ್ನ ಜೊತೆ ಮಾತಾಡಿ ಪೇಷಂಟ್ ಜೊತೆ ಹಂಗೆ ಮಾತಾಡಿದಾಳೆ ಹೋಗಿ. ಓಕೆ. ಸೊ ಆತರ ಆಗಿದೆ ಅವಳಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅದೇ ಅವ್ರು ಆನಿಯನ್ಗೆಲ್ಲ ಉಳ್ಳಾಗಡ್ಡಿ ಅಂತ. ಉಳ್ಳಾಗಡ್ಡಿ ಆನಿಯನ್ಗೆ ಸಡನ್ ಆಗಿ ಆತರ ಏನು ಉಳ್ಳಾಗಡ್ಡಿ ಅಂದ್ರೆ ಅಂತ ಅನ್ಸುತ್ತೆ ಅಲ್ವಾ? ಉಳ್ಳಾಗಡ್ಡಿ ಕೊಡು ಅಂತಂದ್ರೆ ಅವಳು ಹಿಂಗೆಲ್ಲ ತಲೆಗಿಡ್ಕೊಂಡು ಯಾವ ಉಳ್ಳಾಗಡ್ಡಿ ಏನು ಊದ್ಬತ್ತೀನಿ ಅನ್ಕೊಂಡಿದ್ದೆ. ನಾನು ಇಷ್ಟ ಇಲ್ವಾ? ಯಾಕ್ಲೇ ನಾನು ಇಷ್ಟ ಇಲ್ವಾ? ನಿದ್ದೆ ಮಾಡ್ತಿದ್ದೀರಾ? ಏನ್ ನಿದ್ದೆ ಮಾಡ್ತಿದ್ಯಾ? ಬೇಗ ಬನ್ನಿ. ಲೇ ಬೇಗ ಬರ್ಲೇ ಈ ತರ. ತಮಾಷೆ ಬೇಡ. ಅದು ಯಾವ ತರ ಹೇಳ್ಬೇಕು ನಿಮಗೆ? ಈ ತರ 2 ತರ ಇದೆ. ಎರಡು ಹೇಳಿ. ಲೇ ತಮಾಷೆ ಎಲ್ಲ ಮಾಡಬೇಡ ಅಂತ ಬೈತೇವಿ. ಇನ್ನೊಂದು ಈ ತಮಾಷೆ ಎಲ್ಲ ಮಾಡಕ್ ಹೋಗ್ಬೇಡ್ರಿ ಈ ತರ ಯೂಸ್ ಮಾಡ್ತೀವಿ. ಸುಮ್ನೆ ಕೂತ್ಕೊಳ್ಳಿ. ಲೇ ಸುಮ್ನೆ ಕೂತ್ಕೊಳ್ಳೆ ಅಂತ ಇನ್ನೊಂದು. ರೀ ಸುಮ್ನೆ ಕೂತ್ಕೋರಿ, ಯಾಕ್ರಿ ತಲೆ ತಿಂತೀರಾ ಈ ತರ. ತಲೆನೋವು. ಅಯ್ಯೋ ನೋವ್ನ ಎಷ್ಟು ತಲೆನೋವಪ್ಪ, ಇವ್ನು ಎಷ್ಟು ಕಾಡ್ತಿದ್ದಾನೆ ಈ ತರ. ಇನ್ನೊಂಥರ ಅಯ್ಯೋ ಮಾರಯ್ಯ ತಲೆನೋವು ಬರ್ತಾ ಇದ್ದೀರಿಪ್ಪ, ತಲೆ ತಿನ್ಬೇಡಿ ಈ ತರ. ರೀ ಜಾಸ್ತಿ ಯೂಸ್ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ಬೇಕು ಅಂದ್ರೆ ನೀವು ಅವಾಗ್ಲೇ ಹೇಳಿದ್ರಿ ನಾರ್ಮಲ್ ಆಗಿ ಯಾರು ಗೊತ್ತಿಲ್ದಲೇ ಇರೋರಿಗೆ ಇಲ್ಲೇ ಅಂತ ಯೂಸ್ ಮಾಡ್ತೀವಿ. ಅದೊಂಥರ ಹೆಂಗಂದ್ರೆ ಅನ್ನೋನ್ ಪರ್ಸನ್ ಏನೋ ಇದ್ರೆ ಸ್ವಲ್ಪ ಜಾಸ್ತಿ ಹಂಗೆ ಏನು ಸ್ವಲ್ಪ ದೊಡ್ಡವರು ಈ ತರ ಎಲ್ಲ ಇದ್ರೆ ಸ್ವಲ್ಪ ರೀ ಅಂತ ಯೂಸ್ ಮಾಡ್ತೀರಾ. ನೆಕ್ಸ್ಟ್ ನಿಮ್ಮ ಸಿನಿಮಾ ಪ್ಲಾನ್ ಬಗ್ಗೆ ಹೇಳೋದಾದ್ರೆ? ಸಿನಿಮಾ ಇವಾಗ ಒಂದ್ ಕಡೆ 2 ಮೂವೀಸ್ ಇದೆ, ಇನ್ನೇನು ಸ್ಟಾರ್ಟ್ ಆಗುತ್ತೆ. ಅಂಡ್ ತಮಿಳ್ ಆಲ್ರೆಡಿ ಮೇಘ್ನಾ ಪ್ರೊಡಕ್ಷನ್ ಅವ್ರದ್ದು, ಅದೊಂದು ಸ್ಟಾರ್ಟ್ ಆಗ್ತಾ ಇದೆ. ಆಗಿದೆ. ರಿವೀಲ್ ಮಾಡ್ಬೋದಾ ಹೆಸರು? ಟೈಟಲ್ ಇನ್ನೂ ಅವ್ರು ಅನೌನ್ಸ್ ಮಾಡಿಲ್ಲ. ಹೀರೋ ಇಸ್ ಕಿರಣ್ ಅಂತ. ಓಕೆ. ಅವರು ಇಂಡಸ್ಟ್ರಿಯಲ್ಲೇ ಇದ್ದವರು ಅಥವಾ ಹೊಸಬ್ರ? ಇಲ್ಲ ಇಂಡಸ್ಟ್ರಿ ಕನ್ನಡ ಒಂದು ಮೂವಿ ಮಾಡ್ತಿದ್ದಾರೆ. ತಮಿಳ್ ಇದೆ ಫಸ್ಟ್ ಅವ್ರದ್ದು. ತಮಿಳ್ ಇಂಡಸ್ಟ್ರಿಯಲ್ಲಿ ಏನು ತುಂಬಾನೇ ಕೆಲಸ ಮಾಡಿದ್ದಾರೆ. ಮೇಘ್ನಾ ಪ್ರೊಡಕ್ಷನ್ ಅವ್ರದ್ದು. ಸೊ ಅವ್ರದೀಗ ಸ್ಟಾರ್ಟ್ ಆಗ್ಬೇಕು. ಅದರಲ್ಲಿ 2 ಲೀಡ್ ಇದೆ, 1 ಲೀಡ್ ನಾನು ಮಾಡ್ತಾ ಇದ್ದೇನೆ. 2 ಹೀರೋಯಿನ್ಸ್? ಹೌದು. ಅಲ್ಲಿ ಒಂದು ಫೇಮಸ್. ಇನ್ನೊಬ್ರು ಯಾರು? ಇಲ್ಲ ಅದು ನನ್ಗೆ ಇನ್ನೂ ಅನೌನ್ಸ್ ಮಾಡಿಲ್ಲ. ತುಂಬಾ ಫೇಮಸ್ ಇರೋರು, ತಮಿಳಲ್ಲಿ ತುಂಬಾ ಫೇಮಸ್ ಇರೋ ವೆಲ್ ನೋನ್ ಆಕ್ಟರ್ನೇ ತಗೊಳ್ತಾ ಇದ್ದಾರೆ. ಓಕೆ. ಕನ್ನಡದಲ್ಲಿ ನನಗೆ ಬಂದಿರೋದು ಸ್ವಲ್ಪ ಹೀರೋದಲ್ಲಿ ಏನೋ ಇದು ಆಗ್ತಾ ಇದೆ. ಡೇಟ್ ಏನೋ ಸ್ವಲ್ಪ ನವೀನ್ ಶಂಕರ್ ಜೊತೆ ಏನೋ ಒಂದು ಪ್ಲಾನಿಂಗ್ ನಡೀತಾ ಇದೆ. ಸೊ ಅದು ಒಂದು ಟೈಟಲ್ ಅದು ಏನು ಮಾಡಿಲ್ಲ. ಟೈಟಲ್ ಬೇರೆ ಇತ್ತು ಆಕ್ಚುಲಿ, ಅದನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಅದು ಟೈಟಲ್ ರಿವ್ಯೂ ಮಾಡಕ್ ಆಗಲ್ಲ. ಸೊ ಅಂದ್ರೆ ಟೈಟಲ್ ಅನೌನ್ಸ್ ಆಗಿದೆ ಆಗಿಲ್ಲ. ಅವರು ಅದನ್ನ ಮಾಡ್ಕೊಂಡು ಈಗ ಆಕ್ಚುಲಿ ಮುಹೂರ್ತ ಮಾಡ್ಬೇಕಾಗಿತ್ತು. ಸ್ವಲ್ಪ ಹೀರೋದೇನೋ ಡೇಟ್ಸ್ ಎಲ್ಲ ಏನೋ ವೇಟ್ ಮಾಡ್ತಿದ್ರೆ ಅದೊಂದು ಸಬ್ಜೆಕ್ಟ್ ಇದೆ. ಅದಾದ್ಮೇಲೆ ಬೇರೆ ಇನ್ನೊಂದ್ 2 ಇದಾವೆ, ಬಟ್ ಅದು ಪ್ರೊಸೆಸ್ ಇಲ್ಲ. ಕನ್ನಡದ. ಓಕೆ. ಸೀರಿಯಲ್ ಇಂದ ಯಾವುದು ಆಫರ್ ಬಂದಿಲ್ವಾ? ಸೀರಿಯಲ್ ನೋಡ್ಬೇಕು, ಇನ್ನು ಯಾವ್ದು ಇಲ್ಲ. ಇವಾಗ ಬಿಗ್ ಬಾಸ್ ಇದೆ ಅಲ್ವಾ? ಬಿಗ್ ಬಾಸ್ ಯಾವ್ದು ಸೀರಿಯಲ್ ಇವಾಗ ಇನ್ನು ಸ್ಟಾರ್ಟ್ ಆಗ್ತಾ ಇಲ್ಲ ಅನ್ಸುತ್ತೆ. ಬಂದಿದಾವೆ, ನೋಡೋಣ ಯಾವ್ದೇನ್ ಸಿಗುತ್ತೆ ಎಲ್ಲ ಮಾಡ್ತಾ ಇರೋದಷ್ಟೇ. ಇಲ್ಲ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವ್ರೇಟ್ ಹನುಮಂತ ಅಂದ್ರಿ ಅಲ್ವಾ? ಹೌದು. ಯಾಕೆ ಇಷ್ಟ ಹನುಮಂತ ಅವರು? ಅಲ್ಲ ಅವ್ರೊಂಥರ ಮುಗ್ಧವಾಗಿ ಜೆನ್ಯೂನ್ ಆಗಿ ಕರೆಕ್ಟ್ ಆಗಿದ್ದಾರೆ. ಯಾವ್ದು ಹಿಂಗೆ ಫಿಲ್ಟರ್ ಇಲ್ಲಂಗೆ ಮಾತಾಡ್ತಾರೆ. ಅವ್ರಿಗೆ ಏನ್ ಗೊತ್ತಿಲ್ಲ, ಅವ್ರಿಗೆ ಏನ್ ಬರುತ್ತೆ ಅದ್ ಮಾತಾಡ್ಕೊಂಡು ಹಂಗೆ ಆಡ್ತಾ ಇದ್ದಾರೆ. ಹಾಗಾಗಿ ಯಾರು ವಿನ್ ಆಗ್ಬೇಕು ಗೊತ್ತಿಲ್ಲ. ಹನುಮಂತ್ ಮೇ ಬಿ ಒಂದು ವಿನ್ನರ್ ರನ್ನರ್ ಅಪ್ ಅಲ್ಲಿ ಬರ್ಬೋದು. ಟಾಪ್ 5 ಇರ್ತಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಸಿಕ್ಕರೆ ಹೋಗ್ತೀರಾ? ಗೊತ್ತಿಲ್ಲ. ಪ್ಲಾನ್ ಇಲ್ಲ. ನಾನು ಏನಂದ್ರೆ ಇವಾಗ ನಾಳೆ ಏನಾಗುತ್ತೆ ಗೊತ್ತಿಲ್ಲ ಅಲ್ವಾ? ಮಾಡ್ಕೊಂಡು ಹೋಗ್ತಾ ಇರೋದು. ತುಂಬಾ ನೆಕ್ಸ್ಟ್ ಯೋಚನೆ ಮಾಡಿದ್ರೆ ಅದು ಏನೋ ಅನ್ಕೊಂಡಿದ್ದೆ ಆಗಲ್ಲ. ಸೊ ಏನಾಗುತ್ತೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇರೋದು. ಓಕೆ. ನಿಮ್ಮ ಮುಂದಿನ ಎಲ್ಲಾ ಪ್ರಾಜೆಕ್ಟ್ಗೂ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ಈ ತರ ಬಂದು ನನ್ನ ಸೈಮಾದ್ ಬಗ್ಗೆ ಇಂಟರ್ವ್ಯೂ ಮಾಡಿದ್ದಕ್ಕೆ, ನನ್ನ ಫಸ್ಟ್ ಮೂವಿ ಇದೆಲ್ಲ ಲೈಕ್ ಈ ತರ ಒಂದು ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.
ಹ್ಯಾಪಿ ಆಗಿದ್ದೀನಿ. ಸಾಕಷ್ಟು ವಿಚಾರಗಳನ್ನ ವೃಷ ಅವರು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಟೈಮ್ ದುಬೈ ಜರ್ನಿ ಆಗಿರ್ಬೋದು, ಫಸ್ಟ್ ಸಿನಿಮಾ ಬಗ್ಗೆ ಆಗಿರ್ಬೋದು, ಫಸ್ಟ್ ಅವಾರ್ಡ್ ಬಗ್ಗೆ ಆಗಿರ್ಬೋದು, ಅವಾರ್ಡ್ ಇಟ್ಕೊಂಡೇನೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅವರು. ಸೊ ನಮಗೂ ಅವ್ರ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯ್ತು. ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಈ ಸಂಜೆ ನ್ಯೂಸ್.